ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಚಾನಲ್ದಾಗ ನಾನು ನಿಮಗೆ ಏನು ತೋರ್ಸಾಕತ್ತೀನಿ ಅಂದ್ರೆ ಒಂದು ಸ್ಪೆಷಲ್ ತೋರ್ಸಾಕತ್ತೀನಿ ರೀ. ಕಾಮಿಡಿ ವಿಡಿಯೋ ಮಾಡೋಕೆ ರೆಡಿಯಾಗಿವಿ, ಪ್ರಿಪ್ರೇಷನ್ ಎಲ್ಲ ನಡೆದೈತಿ. ನಾನು ರೆಡಿಯಾಗಿನಿ. ಈಗ ಆಲ್ರೆಡಿ ಒಂದು ರೀಲ್ಸ್ ಮಾಡಿದ್ವಿ, ಈಗ ನೆಕ್ಸ್ಟ್ ರೀಲ್ಸ್ಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಈ ರೀಲ್ಸದ್ದು ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಯಾವ ಥರ ರೆಡಿಯಾಗಿವಿ ಅನ್ನೋದು ನಿಮಗೆ ತೋರಿಸ್ಬೇಕ್ರಿ. ನೀವಿನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ರೀ. ನಮ್ಮ ಮನೆಯವರ ಲುಕ್ಕ ನೋಡಕತ್ತಿ ಬರ್ರಿ, ಹೆಂಗೆ ಕಾಣಿಸಕತ್ತಾರ. ಇಲ್ಲೇ ಅದಾರ ನಮ್ಮ ಮನೆಯವರು, ನನ್ನ ಮಗನೂ ಇಲ್ಲೇ ಅದಾನ. 3 ಮಂದಿ ಕೂಡ್ಕಿಸಂದ್ರೆ ಇವತ್ತಿನ ರೀಲ್ಸ್ ಮಾಡೀವಿ, ನಾನು, ನನ್ನ ಮಗ ಮತ್ತು ನಮ್ಮ ಮನೆಯವರು. ಬರ್ರಿ ತೋರಿಸ್ತೀನಿ ನಮ್ಮ ಮನೆಯವ್ರ ಲುಕ್ ಹೆಂಗೈತಿ ರೀ. ಟಂಟಡ ಕಣ್ಣು ಹೋಗೈತ್ರಿ, ನಂದೊಂದು ಕಣ್ಣು ಆಗೈತಿ ನೋಡ್ರಿ. ಇಲ್ಲಿ ನಂದೊಂದು ಕಣ್ಣು ಕಳ್ಸಾಡ್ರಿ ಇವತ್ತು ಹೊಡೆದು. ಆಚೆ ಕಡೆ ರೀ, ಈಚೆ ಕಡೆ, ಹೆಚ್ಚೆ ಕಡೆ ನೋಡ್ರಿ, ಇಲ್ಲೆಲ್ಲ ರಗತ್ತಾಗೈತಿ. ಒಳಗಾಯಿ ಮಾಡ್ಯಾವ ಹೊಡೆದು. ಇವತ್ತಿನ ರೀಲ್ ಸ್ಪೆಷಲ್ ಇದೆ ರೀ. ನನ್ನ ಮಗ ನೋಡ್ರಿ ಕೊತ್ತಾನ. 3 ಜನ ಸೇರಿ ಒಂದು ರೀಲ್ಸ್ ಮಾಡೀವ್ರಿ. ಮಸ್ತ್ ಅಂದು ಕಾಮಿಡಿ ರೀಲ್ಸ್. ನಮ್ಮ ಕಾಮಿಡಿ ರೀಲ್ಸ್ ಎಲ್ಲ ಸ್ವಲ್ಪ ಭಾಳ ಫೇಮಸ್ ಅದಾವ್ರಿ. ಸ್ವಲ್ಪ ಜನ ಇಷ್ಟಪಡ್ತಾರೆ. ಭಾಳ ಏನು ಹಂಗಂತೇಳಿ ಏನು ಜಂಬ ಕೊಚ್ಕೊಳಕ್ತಿಲ್ಲ ರೀ. ಸ್ವಲ್ಪ ಜನ ಇಷ್ಟಪಡ್ತಾರೆ. ಏನೋ ನಮ್ಮ ಅದೃಷ್ಟ ಅನ್ಕೋಬೋದು, ದೇವ್ರ ಆಶೀರ್ವಾದ ಅನ್ಕೋಬೋದು ರೀ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಬೇರೆ ಕಡೆ ಎಲ್ಲ ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ನಾಗೆಲ್ಲ ನೀವು ಹೆಂಗೆ ಸಪೋರ್ಟ್ ಮಾಡಿರಿ, ಹೆಂಗೆ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸಿರಿ, ಹಂಗೆ ಇಲ್ಲಿ ಕೂಡ ಪ್ರೀತಿ ವಿಶ್ವಾಸ ತೋರಿಸ್ರಿ ಅಂತ ಹೇಳ್ಕಿಸಿಂದ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀವಿ ನೋಡ್ರಿ. ಇನ್ನು ಮುಂದೆ ನೆಕ್ಸ್ಟ್ ರೀಲ್ಸ್ ಮಾಡ್ಬೇಕ್ರಿ ನೋಡ್ರಿ. ನೆಕ್ಸ್ಟ್ ರೀಲ್ಸ್ ಮಾಡ್ಬೇಕಿನ್ನ ಈಗ ಸ್ಟಾರ್ಟ್ ಮಾಡೀವಿ. ಈಗ ಆಲಕ್ಕೆ ಒಂದು ರೀಲ್ಸ್ ಆಗೈತೆ ನೋಡ್ರಿ. ಚಮಚದ ಸ್ಪೆಷಲ್ ನೋಡ್ರಿ. ಇವತ್ತಿನ ರೀಲ್ಸ್ ಹಿಂಗೆ ಮಾಡೀವಿ. ಏನೇನೋ ಬಿಳಿದು ಹತ್ತೈತ್ರಿ ಇಲ್ಲಿ. ನೀರಿ ಬಂದೆ. ನಮ್ಮ ಮನೆಯವರು ಕರ್ಯಾಕತ್ತಾರಿ, ಬಾ ಟೈಮ್ ಆತದ ಬಡ ಬಡ ಮಾಡಮ್ಮ ಅಂಥೇಳಿ. ಈಗ ಹೋಗ್ಬೇಕ್ರಿ. ಹೆಂಗೆ ಕಾಣಿಸಕತ್ತೈತ್ರಿ ಇವತ್ತಿಂದ ನಂದು ಮತ್ತು ನಮ್ಮ ಮನೆಯವ್ರ ಲುಕ್ಕ ಹೆಂಗೈತಿ ಹೇಳ್ರಿ. ಮತ್ತು ಹಂಗೆ ಕಂಟಿನ್ಯೂ ಮಾಡ್ತೀನಿ ರೀ ಬ್ಲಾಗ. ಆಮೇಲೆ ಸಿಗುಣ್ರಿ. ತಕ್ಕೊಂಬಂದ್ರಿ ಮುಖ ಇಲ್ಲಿನ ಹತ್ತೈತಿ ನೋಡ್ರಿ, ಒರ್ಸ್ಕೊಂಬರ್ರಿ. ನೆಕ್ಸ್ಟ್ ರೀಲ್ಗೆ ಹೋಗ್ಬೇಕ್ರಿ, ನೆಕ್ಸ್ಟ್ ರೀಲ್ಸ್ ಮಾಡ್ಬೇಕ್ರಿ. ನಮ್ಮ ಮನೆಯವರು ನೆಕ್ಸ್ಟ್ ರೀಲ್ಸ್ ಹೋಗ್ಬೇಕಂದ್ರೆ ಈ ಗೆಟಪ್ಪಿನಿಂದ ಹೊರಗೆ ಬರ್ಬೇಕ್ರಿ. ನೆಕ್ಸ್ಟ್ ಗೆಟಪ್ಪಿಗೆ ನಾರ್ಮಲ್ ವಿಡಿಯೋಸ್ ಮಾಡಾಕ್ತೀವಿ. ಈಗ ಇದು ಒಂದು ಈ ಥರ ಇತ್ತು. ಯಾವ ಥರ ಇದು ವಿಡಿಯೋ ಇರ್ಬೋದು ಅನ್ನೋದು ಗೆಸ್ ಮಾಡಿರಿ ನೋಡೋಣ. ಈ ವಿಡಿಯೋ ಇನ್ನೆರಡು ದಿನದಾಗ ಪೋಸ್ಟ್ ಮಾಡ್ತೀವಿ. ಇವತ್ತು ಮಾಡಿದ ವಿಡಿಯೋ ಇವತ್ತು ಸಾಯಂಕಾಲ ಈ ವಿಡಿಯೋ ಪೋಸ್ಟ್ ಮಾಡ್ತೀವಿ ರೀ. ಕುಂದ್ರಿ ಬರ್ರಿ. ಮತ್ತು ನಾಳೆ ಬ್ಲಾಗ್ ಒಳಗೆ ಏನು ಬರ್ತೈತೆ ಅಂದ್ರೆ ನಮ್ಮ ಕಿರು ಪರಿಚಯ ಅಂಥೇಳಿ ನಾನು ನಮ್ಮ ಮನೆಯವರು ಸೇರಿ ಒಂದು ಬ್ಲಾಗ್ ಮಾಡ್ತೀವಿ. ಒಂತಲ್ಲಿ ಕೂತು ನಮ್ಮ ಪರಿಚಯ ಹೇಳ್ಕೊಡ್ತೀವಿ. ನಂದು ನಮ್ಮ ಮನೆಯವ್ರದ್ದು ಒಂದು ಕಿರು ಪರಿಚಯ ಅಂತ ಹೇಳಿಸಿಂದ್ರೆ ವಿಡಿಯೋ ಮಾಡ್ತೀವಿ ರೀ. ಅದನ್ನು ನೋಡ್ರಿ. ಅದು ಈ ಬ್ಲಾಗ್ ಬಂದ ನೆಕ್ಸ್ಟ್ ಬ್ಲಾಗ್ ಅದೇ ಆಗಿರ್ತೈತ್ರಿ. ನಮ್ಮ ಕಿರು ಪರಿಚಯ ಬ್ಲಾಗ್ ಆಗಿರ್ತೈತ್ರಿ. ನೋಡ್ರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಇರಲ್ರಿ, ಹೀಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಯಾರು ನೋಡ್ತಾ ಇರಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ. ಎಲ್ಲ ವಿಡಿಯೋ ಮಾಡೋದು ಅದು ಮುಗೀತ್ರಿ. ಈಗ ಮತ್ತು ಹೊಳ್ಳಿ ಗೆಟಪ್ ಚೇಂಜ್ ಆಯ್ತು ನೋಡ್ರಿ. ಮತ್ತೀಗ ಸಂಜೆ ಆಗ್ಯದ. ನಮ್ಮ ಮನೆಯವರು ಸ್ವಲ್ಪ ಬೇರೆ ಗೆಟಪ್ ಒಳಗೆ ಬಂದಾರ, ನಾನು ಬೇರೆ ಗೆಟಪ್ ಒಳಗೆ ಬಂದೀವಿ. ಅಂದ್ರೆ ವಿಡಿಯೋ ಮಾಡೋಕೆ ಸ್ವಲ್ಪ ರೆಡಿ ಆಗಿರ್ತೀವಿ, ಆಮೇಲೆಲ್ಲ ಚೇಂಜ್ ಮಾಡಿರ್ತೀವಲ್ರಿ. ಹಂಗೆ ಬರ್ರಿ ಮತ್ತು ಮುಂದಿನ ಬ್ಲಾಗ ಏನೇನೋ ಹಿಂಗೆ ನೋಡಕತ್ರಿ. ಇವತ್ತು ನಾವು ಮಧ್ಯಾಹ್ನದಾಗ ನೋಡಿರಿ. ನಿನ್ನೆ ಬ್ಲಾಗ್ನಾಗ ನಾವು ಉಪ್ಪಿನಕಾಯಿ ಎಲ್ಲ ಹೊಳಕತ್ತಿದ್ವಿ. ನಮ್ಮ ಅಜ್ಜಿಯವರು ಉಪ್ಪಿನಕಾಯಿ ಹಾಕಿದ್ರಿ. ಇದಕ್ಕೆ ಏನು ಹಾಕ್ಯಾರಂದ್ರೆ ಮೆಂತೆ ಕಾಳು, ಜೀರಿಗೆ ಕಾಳು ಹುರಿದ್ಕಿಸಿಂದ್ರ ಮಿಕ್ಸಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಅರಿಶಿನ ಹಾಕಿ ಒಗ್ಗರಣೆ ಹಾಕ್ಯಾರ ನೋಡ್ರಿ. ಹೆಂಗಾಗೈತಿ ಉಪ್ಪಿನಕಾಯಿ ಹೇಳ್ರಿ. ಈಗ ನಾವು ತಿನ್ಬೇಕು. ನಮ್ಮ ಅತ್ತಿಯರು ನೋಡೋ ಹೆಂಗೆ ಇಲ್ಲೇ ಈಗೆಲ್ಲ ಫುಲ್ ಹೊರಗೆ ಬರಾಕತ್ತೀವಿ ರೀ. ಯಾಕಂದ್ರೆ ಬಿಸಿಲು ಭಾಳ ಐತ್ರಿ ಗಾಳಿಗೆ ಅಂತ ಹೇಳ್ಕೇಸಂದ್ರೆ
ಹೊರಗೆ ಬರಾಕತ್ತೀವಿ. ನಮ್ಮ ಅತ್ತಿಯರ ಅಲ್ಲಿ ಒಗ್ಗರಣೆ ಹಾಕೊಂಡು ಅದನ್ನೆಲ್ಲ ತಿರುವಾಡಕ್ಕಂತೇಳಿ ಹೊರಗೆ ಬಂದಾರಿ. ಯಾಕಂದ್ರೆ ಉಪ್ಪಿನಕಾಯಿ ನಮ್ಮ ಅತ್ತಿ ಚಲೋ ಹಾಕ್ತಾಳ್ರಿ. ಹಾಗಾಗಿ ನಮ್ಮ ಅತ್ತೆ ಕಡೆಯಿಂದನೇ ಉಪ್ಪಿನಕಾಯಿ ಹಾಕ್ಸಿವ್ರಿ. ಮಸ್ತ್ ಆಗ್ಯಾವ್ರಿ, ಟೇಸ್ಟಿಯಾಗಿ ಉಪ್ಪಿನಕಾಯಿ ಆಗ್ಯಾವ ನೋಡ್ರಿ. ನಮ್ಮ ಮನ್ಯಾಗ ನಮ್ಮ ಅತ್ತಿಯರು ಏನೇನು ಹೇಳಕತ್ತಾರಿ, ಕಾಮಿಡಿ ಮಾಡಕತ್ತಾರ ನಮ್ಮ ಮನೆಯವರು. ಹಂಗಾಗಿ ಇಬ್ರು ಮಾತಾಡ್ಕೋತ ನಿಂತಿದ್ರಿ ಅವರು. ನಮ್ಮ ಅತ್ತಿಯರು ನೋಡ್ರಿ ಉಪ್ಪಿನಕಾಯಿ ಹೆಂಗಾಗ್ಯಾವ ತಿಂದು ಅಂತೇಳಿ ಹೇಳಾಕತ್ತಿದ್ರಿ. ನಮ್ಮ ಅಕ್ಕ ತಿಂದು ನೋಡಕತ್ತಾಳ, ಉಪ್ಪದು ಎಲ್ಲ ಕರೆಕ್ಟ್ ಆಗ್ಯಾವ ಇಲ್ಲಿ ನೋಡಂತೇಳಿ ನಂಗೂ ನೋಡತ್ತಂದ್ರಿ. ನಾನು ಒಂದು ಉಪ್ಪಿನಕಾಯಿ ತೊಗೊಳಕತ್ತೀನಿ ನೋಡ್ರಿ. ನಾನು ಒಂದು ಉಪ್ಪಿನಕಾಯಿ ತೊಗೊಂಡು ತಿಂದೆ ನೋಡ್ತೀನಿ ರೀ ಹೆಂಗಾಗ್ಯದ ಅಂತೇಳಿ. ನಮ್ಮ ಮನೆಯವರು ಬಟ್ಲ ತೊಗೊಂಬಂದ್ರೆ ಬಟ್ಟಲ್ದಾಗ ಹಾಕೊಂಡು ಕೂತು ತಿನ್ನೋರಿ. ನಮ್ಮ ಅತ್ತಿ ಬಟ್ಲ ತೊಗೊಂಬ, ನಾನು ಬಟ್ಲ ಯಾಕೆ ಹಂಡೇಲಿ ತೊಗೊಂಬರ್ತೀನಿ ಅಂತೇಳಿ ಒಳಗೆ ಹೋಗಿ ಬಟ್ಲ ತೊಗೊಂಬಂದಾರ್ರಿ. ಈಗ ಉಪ್ಪಿನಕಾಯಿ ತಿಂದು ಹೆಂಗಾಗ್ಯಾವ ಅಂತೇಳಿ ಟೇಸ್ಟ್ ಹೇಳ್ತಾರೆ ಅವರು. ಉಪ್ಪಿನಕಾಯಿ ನಾನು ತಿಂದೀನಿ, ನಮ್ಮ ಅಕ್ಕನೂ ತಿಂದಾಳ, ಚಲೋ ಆಗ್ಯಾವ, ಮಸ್ತ್ ಆಗ್ಯಾವ್ರಿ. ನೀವು ಒಂದ್ಸಲ ಈ ಥರ ಉಪ್ಪಿನಕಾಯಿ ಟ್ರೈ ಮಾಡಿ ನೋಡ್ರಿ, ಚಲೋ ಆಗ್ತಾವ, ಚೆಂದಾಗಿರ್ತಾವ, ಟೇಸ್ಟಿ ಆಗ್ತಾವ. ನೋಡ್ರಿ ಜೇನು 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 ಸಖತ್ತಾಗಿ ಕೂತ್ ತಿನ್ನಾಕತ್ತಾರ್ರಿ. ನೋಡ ನಮ್ಮ ಮನೆಯವ್ರಂತ್ರ ಫುಲ್ ಅಮೃತ ಸವಿದಂಗೆ ಮಾಡಾಕತ್ತಾರ. ಅಲ್ಲಿ ನೋಡ್ರಿ ನಮ್ಮ ಅಕ್ಕ ನಮ್ಮ ಜಗಳ ಗಂಟಿ ಸಿಸ್ಟ್ರ್ ಕೈಯಾಗ ಹಾಕೊಂಡು ಹೊಡ್ಯಾಕತ್ತಾಳ. ನಮ್ಮ ಅತ್ತಿಯರ್ ನೋಡ್ರಿ ಇಲ್ಲಿ ಅವರು ಒಂದು ಪ್ಲೇಟ್ ಹಿಡ್ಕೊಂಡು ಕೂತಾರ. ನಮ್ಮ ಮನೆಯವ್ರ ಮಾವಿನಕಾಯಿಗೆ ಎಲಿಗೆ ಹತ್ತಿದ್ ಎಲಿನೂ ಬಿಡಲ್ಲಾಗ್ಯಾರ. ಹೊಟ್ರಿ ಬಿಡ್ಬೇಡ ಸರ್ಲ ಹೊಟ್ರಿ. ನಾ ಏನ್ ಮಾಡಾಕತ್ತೀನಿ ಅಂದ್ರೆ ಬರೇ ಈಚೆ ಕಡೆಗೆ ಹಂಗದಂದಿತ್ತ ಹೆಂಗ್ ಹಾಕುದ್ರಿ, ಈಚೆ ಕಡೆಗೆ ಹಂಗದಂದಿತ್ತು ಯಾಕುದಲ್ಸಿ ನೋಡ್ರಿ. ತಟ್ಟದಲ್ಲಿ ಬಿಟ್ಕೊಂಡ್ ಕೂತೀನಿ. ಇದಾಗ ಚೀಪಿ ಇದು ತಿಂದು ಚೀಪ್ ಯಾರ ಉಗುಳ್ರಿ. ಅಲ್ಲೇ ವೈನಿಕಾಯಿ ಮಸ್ತ್ ಐತ್ರಿ, ಮಸ್ತ್ ಐತಿ ಜೇನ, ನ್ಯಾಚುರಲ್ ಪ್ಯೂರ್ ಜೇನ, ನ್ಯಾಚುರಲ್ ಜೇನ ಅಲ್ರಿ, ಅದಕ್ಕೆ ಭಾರಿ ಮಸ್ತ್ ಐತಿ. ನಮ್ಮ ಮನೆಯವ್ರು ಬಿಡ್ಸಾಗಿ ಹೇಳಿದ್ರಂದ್ರೆ ನಾನು ಹೋಗ್ತಿದ್ದೆ. ನಂಗೆ ಬಿಡ್ಸಾಗಿ ಹೇಳಿಲ್ರಿ ಅವರು. ನಮ್ಮ ಮಮ್ಮಿ ಅದ್ರ ಹೇಳ್ತಿನ್ನಕತ್ತಳ್ರಿ. ಏನಾದಿದು? ಅದೇ ಜೇನು ಜೇನು ಇದು ಅದ್ರ ಹೇಳಲ್ಲ, ಇದು ಇದು ಜೇನಿನ ಹೇಳ್ರಿ. ಇದು ಬ್ಯಾಗ್ ಹಾಕೋರಲ್ಲ, ಇದು ಬ್ಯಾಗ್ ಹಾಕೊಂಡು ಚೀಪ್ ಹೋಗಿ ನೋಡಿ ಇದು ರೀ. ಅದನ್ನ ಬ್ಯಾಗ್ ಹಾಕೋ. ಅದನ್ನ ಚೀಪು ಚೀಪಿ ಉಗುಳಿದು. ಏನಾಯ್ತು ನೋಡಿ, ಒಳಗೆ ಸೋರ ಆತೈತಲ್ಲ. ಇಡು ಬಿಟ್ರೆ ಫುಲ್ ಎಲ್ಲ ಕೈ ಎಲ್ಲ ಜಿಬಿ 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 ಆಗಿಬಿಡ್ತ್ರಿ. ಸಾಕಿನ ನಂಗೂ ಸಾಕು. ಯಾರು ತಿನ್ನೋಸ್ತೀನಿ ಕೈ ಚಿನ್ನ ಎಲ್ಲ ಚೀಪಲ್ಲೇ ಚಿನ್ನ ಅದು ಬರ್ಚ. ನಾ ಅದು ಒರಿಜಿನಲ್ ಜೇನ್ ಅದ ತಿಂದೆ. ಮಸ್ತ್ 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 ಸೂಪರ್ ಆಗೈತ್ರಿ ಜೇನ. ಎಲ್ಲ ಕೈಯ ಎಲ್ಲ ಎರಡು ಕೈ ಜಿಬಿ ಜಿಬಿ ಆಗ್ಯಾವ. ಫೋನ್ ಮುಟ್ಟಿನಿ, ಫೋನ್ ಜಿಬಿ ಜಿಬಿ ಆಗ್ಯದ್ರಿ. ಜೇನ್ ಅಂತೂ ಸೂಪರ್ ಆಗೈತ್ರಿ. ಇವೆರಡು ನಮ್ಮ ಗಾಡಿ ನೋಡ್ರಿ. ಅದು ಕಾರ ನಮ್ದು ಓನ್ ಮನಿದ, ಅದು ಇನ್ನೊಂದು ಗಾಡಿ ಕಾಣಿಸಕ್ತೈತಲ್ಲ ಅದು ನಮ್ಮ ಮನೆಯವ್ರದ್ದು ಆಫೀಸ್ ಗಾಡಿ ರೀ. ಇಲ್ಲಿಂದ ಮೊನ್ನೆ ನಮ್ಮ ಅತ್ತಿಯರು ಎಲ್ಲ ನೀಟಾಗಿ ಕಸ ಹುಡುಗಿ ಅಲ್ಲೆಲ್ಲ ಸುಟ್ಟೂರಿ ಹಚ್ಚಿ ಕಾರ್ ಹಚ್ಚಕ ಜಾಗ ಮಾಡ್ಯಾರ ನೋಡ್ರಿ. ಮೊದಲ ಇಲ್ಲಿ ಏನು ಕಾಣಿಸಕತ್ತೈತಲ್ಲ ಇಲ್ಲಿ ಗಾಡಿ ಹಚ್ತಿದ್ದೇವೆ ನಾವು. ಆಫೀಸ್ ಕಾರ ಅಲ್ಲೇ ಹಚ್ತಿದ್ವಿ, ಮತ್ತು ಓನ್ ಕಾರ ಇಲ್ಲೇ ಹಚ್ತಿದ್ವಿ. ಅದು ಆಫೀಸ್ ಗಾಡಿ ಅಲ್ಲಿ ಹಚ್ತಿದ್ವಿ. ಅದು ಈಗ ಅಲ್ಲಿ ಗೇಟ್ ಮಾಡಕತ್ತಾರ. ಅಲ್ಲೆಲ್ಲ ಈಗ ಗೇಟ್ ಮಾಡಿ ಸೆಕ್ಯೂರಿಟಿ ಗಾರ್ಡ್ ಕುಂದ್ರಸೋರತ್ತ. ಅದು ಈಗ ಸ್ವಲ್ಪ ಇಂಪ್ರೂವ್ ಮಾಡಕತ್ತಾರ. ಅಲ್ಲಿ ವಿಂಡೋ ಗೇಮ್ ಆಟ ಆಡೋದೈತದ. ಹಾಗಾಗಿ ಅದು ಇಂಪ್ರೂವ್ ಮಾಡಕತ್ತಾರ. ಅದಕ್ಕೆ ನಮ್ಮ ಗಾಡಿಗೆ ಈ ಕಡೆ ವ್ಯವಸ್ಥೆ ಮಾಡ್ಕೊಂಡಿವಿ ನೋಡ್ರಿ. ಹೆಂಗೆ ನಾನು ನಮ್ಮ ಮನೆಯವರು ಒಂದು ಪ್ಲ್ಯಾನ್ ಹಾಕಕತ್ತೀವಿ. ಏನಾರೇ ಇಲ್ಲಿ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯಾಕ ಅನುಕೂಲ ಆಗಂಗ ಏನಾರೇ ಒಂದು ಮಾಡ್ಬೇಕಂತ ಪ್ಲ್ಯಾನ್ ಹಾಕಕತ್ತೀವಿ. ನೋಡ್ಬೇಕ್ರಿ. ಪಕ್ಷಿಗಳಿಗೆ ಅಂದ್ರೇನು ಇಲ್ಲೇ ಒಂದು ಗಿಡದಾಗ ಹೋದ್ ಸರಿ ಮಾಡಿದ್ವಲ್ಲ, ನೀವೆಲ್ಲ ನೋಡಿರ್ಬೋದು. ಆ ಥರ ಮಾಡಿದ್ರೆ ಸಾಕು. ಪ್ರಾಣಿಗಳಿಗೆ ಅಂದ್ರೆ ಒಂದು ಏನಾರೇ ಈ ಥರ ಹಿಂಗೆ ರೌಂಡಾಗಿ ಏನಾರೇ ಇಲ್ಲಿ ಕಲ್ಲಿಂದೋದು ಏನಾರೇ ಮಾಡಬೇಕು, ಏನು ಮಾಡಬೇಕು ಪ್ಲ್ಯಾನ್ ಮಾಡಬೇಕು.
ಬ್ಯಾಸಿಗೆ ಬತ್ತು. ಈಗ ನೀರಿಂದ ಭಾಳ ಹೈರಾಣ ನಡಿತೈತ್ರಿ. ಏನಾರೇ ಮಾಡಬೇಕು ನೋಡ್ಬೇಕ್ರಿ ಏನು ಮಾಡ್ಬೇಕಂತೇಳಿ. ನಾವು ಮನೆಯವರೇ ಏನು ಪ್ಲ್ಯಾನ್ ಮಾಡ್ತಾರೆ ನೋಡ್ಬೇಕ್ರಿ. ಏನರ ಪ್ಲ್ಯಾನ್ ಮಾಡೋರಿದ್ರೆ ಅವರೇ. ನಾನು ಜಸ್ಟ್ ಒಂದು ಗೈಡ್ಲೈನ್ಸ್ ಕೊಡ್ಬೋದ್ರಿ, ಹಿಂಗ್ರಿ ಅಂತ ಹೇಳ್ಬೋದು. ಮಾಡೋರೆಲ್ಲ ಅವರೇ ನೋಡ್ರಿ. ನೋಡ್ರಿ ಇದು ನಮ್ಮ ಮನೆ, ನಮ್ಮ ಬಾಡಿಗೆ ಮನೆ. ನಮ್ಮ ಬಾಡಿಗೆ ಮನೆ. ನಾವು ಯಾವಾಗ ನಮ್ಮ ಸ್ವಂತ ಮನ್ಯಾಗ ಇರ್ತೀವಿ ಗೊತ್ತಿಲ್ಲ, ನೋಡ್ಬೇಕ್ರಿ. ಎಲ್ಲಕ್ಕ ಟೈಮ್ ಕೂಡಿ ಬರ್ಬೇಕಲ್ರಿ. ಹಾಗಾಗಿ ನಾವೀಗಂತರೂ ಬಾಡಿಗೆ ಮನ್ಯಾಗ ಅದೀವಿ. ನಮ್ಮ ಮನೆ ಮುಂದೆ ವಾತಾವರಣ ಎಲ್ಲ ಹಿಂಗೈತಿ, ಸೂಪರ್ ಆಗೈತ್ರಿ. ಸಾಕು, ಇನ್ನು ಹೋಗಿ ಕೈ ತಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ ರೀ. ಬಾಯ್ ಬಾಯ್. ನಿನ್ನೆ ಬ್ಲಾಗ್ ಒಳಗೆ ನೋಡಿರಿ, ನಮ್ಮ ಉಪ್ಪಿನಕಾಯಿ ಎಲ್ಲ ತೆಗಿದದೆಲ್ಲ ನೋಡಿದ್ರಿ. ಉಪ್ಪಿನಕಾಯಿ ಹುಳಿದೋದು. ಹಾಗಾಗಿ ನಮ್ಮ ಅತ್ತೆಯರು ಇವತ್ತು ಅದನ್ನು ಉಪ್ಪಿನಕಾಯಿ ಒಗ್ಗರಣೆ ಹಾಕಿದ್ರಿ. ಒಗ್ಗರಣೆಗೆ ಏನೇನು ಹಾಕ್ಯಾರಂದ್ರೆ ಜೀರಿಗೆ ಮತ್ತು ಮೆಂತ್ಯಕಾಳು ಎರಡು ಹುರಿದು ಮಿಕ್ಸಿಗೆ ಹಾಕಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಕೊಟ್ಟಾರ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಹುರಿದಿದ್ದ ಜೀರಿಗೆ ಮತ್ತು ಮೆಂತ್ಯಕಾಳು ಹಾಕಿ ಒಗ್ಗರಣೆ ಹಾಕ್ಕೊಂಡು ಹೊರಗಡೆನೇ ತೊಗೊಂಬಂದಾರಿ. ಹಾಕ್ಕೊಂಡು ಹೊರಗಡೆ ತೊಗೊಂಬಂದು ಇಲ್ಲೇ ಕಾಯಾಡ್ಸಕತ್ತಾರಿ. ಯಾಕಂದ್ರೆ ಭಾಳ ದಗಿ ಐತ್ರಿ, ಭಾಳ ಬ್ಯಾಸಿಗೆ ಬಂದೈತಲ್ರಿ, ಭಾಳ ದಗಿ ಐತಿ. ನಮ್ಮನ ಮುಂದೆ ವಾತಾವರಣ ಮಸ್ತ್ ಐತಿ. ಅಂದ್ರೂ ನಮ್ಮ ಮನೆಗೆ ಇಷ್ಟು ದಗಾಸ್ತೈತೆ ಅಂದ್ರೆ ಬೇರೆ ಕಡೆ ಎಲ್ಲ ಇನ್ನೂ ಹಂಗೆ ಭಾಳ ದಗಾಸ್ತಿರ್ತೈತಿ. ನಮ್ಮ ಮನೆಯವ್ರ ಫೋನ್ ಬತ್ತು, ಅದಕ್ಕೆ ಸ್ವಲ್ಪ ಫೋನ್ ಇಟ್ಟು ಇದು ಮಾಡಿದೆ ರೀ. ನಮ್ಮ ಅತ್ತೆಯರು ಉಪ್ಪಿನಕಾಯಿ ನೋಡ್ರಿ ಹೆಂಗಾಗ್ಯಾವ ಅಂತ ಹೇಳ್ಕಿಸ್ತೀನಿ ಹೇಳಕತ್ತಾರೆ. ಉಪ್ಪಿನಕಾಯಿ ಉಪ್ಪು ಅದೆಲ್ಲ ಖಾರ ಕರೆಕ್ಟ್ ಆಗೈತಿ ಇಲ್ಲಿ ನೋಡಂತ ಹೇಳಕ್ತಾರೆ. ಹಂಗೆ ಅದಕ್ಕೆ ಖಾರ ಹಾಕ್ಬೇಕ್ರಿ. ಸಾರಿ, ಖಾರ ಹೇಳೋದು ಮಾಡ್ತೀನಿ. ಚಿಲ್ಲಿ ಪೌಡ್ರ್ ಬರೀ ಒಣ ಚಿಲ್ಲಿ ಪೌಡ್ರ್ ಹಾಕಬೇಕು. ಅದು ಹಾಕಿ ನಮ್ಮ ಅತ್ತಿ ನಂಗೂ ತಿಂದು ನೋಡು ಅಂತ ನಾಕತ್ತಾಳ್ರಿ. ಒಂದು ತೊಗೊಂಡು ನಾನು ತಿನ್ನಾಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಒಂದು ಏನರ ತೊಗೊಂಬ, ನಾನು ದೊಡ್ಡ ಹಂಡೆನೇ ತರ್ತೀನಿ ಅಂತೇಳಿ ಹೋಗಿ ಒಂದು ಬಟ್ಲ ತಂದಾರ ನೋಡ್ರಿ. ಈಗ ನಮ್ಮ ಮನೆಯವರು ತಿಂದು ನೋಡ್ತಾರೆ. ನಾನು ತಿಂದು ನೋಡಿದೆ. ಉಪ್ಪಿನಕಾಯಿ ಚಲೋ ಆಗ್ಯಾವ, ಮಸ್ತ್ ಆಗ್ಯಾವ, ಟೇಸ್ಟಿ ಆಗ್ಯಾವ ನೋಡ್ರಿ. ನಮ್ಮ ಅಕ್ಕನೂ ತಿಂದರು. ನಮ್ಮ ಅತ್ತೆ ನೀನು ಒಂದಿಷ್ಟು ತಿನ್ನಪ್ಪ ಅಂತೇಳಿ ಮಗನಿಗೆ ಪ್ರೀತಿಯಿಂದ ಹಾಕ್ಕೊಡಕತ್ತಾಳ್ರಿ. ನಮ್ಮ ಮನೆಯವರು ತಿನ್ನಾಕತ್ತಾರ. ತಿಂದು ನೋಡಿ ಅವ್ರು ಹೆಂಗಾಗ್ಯಾವ ಅಂತ ಹೇಳೋದು ಬಳಕ ನಮ್ಮ ಅತ್ತಿಗೆ ಖುಷಿ ರೀ. ನಾವೆಲ್ಲ ಹೇಳೋದಕ್ಕಿಂತ ನಮ್ಮ ಅತ್ತೆಯರು ಉಪ್ಪಿನಕಾಯಿ ಚಂದ ಹಾಕ್ತಾರೆ ನೋಡ್ರಿ. ಬಿಡ್ರಿ ನಂಗೇನು ಕೈಲೇನು ಹಂಗೆ ಉಪಕಾರ. ಅಷ್ಟಾಗ ಪಾಪ ಯಾಕೋ ಆ ಮನ ಬೇಡ ಬ್ಯಾಡಲಿ ಬ್ಯಾಡಲಿ ಹಿಡಿಯೋ ಏನೆಲ್ಲ ಹುಚ್ಚ ಹೊಯ್ದು ಈಶ್ವರಪ್ಪ ಏನಾದ್ರು ಹೇಳ್ರಿ. ಉಪ್ಪಿನಕಾಯಿ ಸೂಪರ್ ಆಗ್ಯಾವ್ರಿ. ನಮ್ಮ ಅತ್ತೆಯರ ಒಗ್ಗರಣೆ ಹಾಕ್ಯಾರ, ಮಸ್ತ್ ಆಗ್ಯಾವ. ನಾ ತಿಂತೀನಿ ನನ್ನ ಕೈ ಬೇಡ ತಿನ್ರಿ, ನಾ ತಿನ್ನಿಸ್ತೀನಿ. ನೀನು ಮಾಡ್ಲ ಹಂಗ ದಿಮಾಕ್ ಮಾಡ್ತಿಪ್ಪ. ನೋಡು ಮಮ್ಮಿ ಹಂಗೆ ಮಾಡ್ತಾರೆ. ನಾಲ್ಕು ಇದು ಹಾಕ್ಬಿಡ್ರೆ ಬಂದ್ ಮಾಡ್ಲೆ ಬಂದಿರ್ಲೆ ಬಂದ್ ಮಾಡಿ ಉಪ್ಪು ಹಾಕ್ಲ ಸಾಕ. ಹಂಗೆ ಎಲ್ಲ ಮಜಾ ಮಾಡಿದ ಮಾಡ್ಕ ರಾತ್ರಿ ನಮ್ಮ ಅತ್ತೆಯರು ಊಟ ಮಾಡಕತ್ತಿದ್ರಿ. ಹಂಗೆ ಅದೊಂದು ಕ್ಲಿಪ್ ತೊಗೊಂಡೆ. ಬೋಂಡ ಮತ್ತು ಬಟಾಟಿದದು ಪಲ್ಯ ರೊಟ್ಟಿ ಊಟ ಮಾಡಕತ್ತಿದ್ರು ನೋಡ್ರಿ. ಹೊರಗೆ ಕೂತು ನಮ್ಮ ಅತ್ತೆಯರಂತರೂ ಹೊರಗೆ ಫಿಕ್ಸ್ ಜಾಗ ಹಿಡಿದ್ಬಿಟ್ರ. ಮತ್ತು ನಾವು ಎಲ್ಲ ಉಪ್ಪಿನಕಾಯಿ ಇದ್ದದು ಎಲ್ಲ ಸ್ವಲ್ಪ ಮಜಾ ಮಾಡಿದ್ವಿ. ನೋಡಿದ್ರೆಲ್ಲ ನಮ್ಮ ಬ್ಲಾಗ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿರಿ. ಏನಾದ್ರು ತಪ್ಪ ತಡಿಯಾಗಿದ್ರೆ ಕ್ಷಮಿಸ್ರಿ. ಫುಲ್ ರಾತ್ರಿ ಆಗಿಬಿಟ್ಟೈತ್ರಿ. ಈಗ ನೋಡ್ರಿ ಫುಲ್ ಇದೇ ಗಿಡದಾಗ ಜೇನು ಬೆಳೆದಿದ್ದು ಇದೇ ಗಿಡದಾಗ. ಈಗ ಮಾವಿನಕಾಯಿ ನಾವೆಲ್ಲ ತಿನ್ನಕತ್ತಿದ್ದು ಇದೇ ಗಿಡದಾಗ. ಬೆಳಕ ಗಾಳಿ ಎಲ್ಲ ಮಸ್ತ್ ಐತ್ರಿ, ಖುಷಿ ಐತಿ ನಮಗೆ. ನೋಡ್ರಿ ನಮ್ಮ ಅತ್ತೆಯರು ಊಟ ಮಾಡಕತ್ತಾರ. ನಂದಂದ್ರೂ ಊಟ ಆಗೈತಿ. ನಾನು ಜಲ್ದಿನೇ ಮಾಡ್ತೀನಿ. ನಮ್ಮ ಅತ್ತೆಯರಿನ ಸ್ವಲ್ಪ ಲೇಟ್ ಮಾಡ್ತಾರೆ ಊಟ. ನಾನು ಭಾಳ ಜಲ್ದಿ ಮಾಡ್ತೀನಿ ರೀ. 8 ಗಂಟೆ ಅಟ್ಲೆ ಊಟ ಮಾಡ್ತೀನಿ. 8 ಗಂಟೆ ಅಟ್ಲೆ ಊಟ ಮಾಡಿ ಮತ್ತು ಸ್ವಲ್ಪ ಏನ್ರಿ ಮೊಬೈಲ್ದಾಗ ಕೆಲಸ ಇರ್ತಾವಲ್ಲ ರೀ, ಅದೆಷ್ಟು ಮುಗಿಸ್ಕೊಂಡು 9 ಗಂಟೆಗೆ ವಾಕಿಂಗ್ ಹೋಗ್ತೀನಿ. 9 ಗಂಟೆಯಿಂದ ವಾಕ್ ಹೋಗಿ ಅಲ್ಲೊಂದು ಸ್ವಲ್ಪ ಕುಂದಿರ್ತೀವಿ ರೀ. ಕೂತು ಬರೋದ್ರಾಗ 10-15 ನಿಮಿಷದಾಗಿರ್ತೀವಿ. ಇಲ್ಲಿ ತನಕ ನಮ್ಮ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ. ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ. ನೀವು ಊಟ ಮಾಡಿರಿ.
ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.